ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ರಂಗೋಲಿ ಗಾರ್ಡನ್ ಅಥವಾ ರಂಗೋಲಿ ಕಿಚನ್ ತನಿಸಂದ್ರ ಹತ್ರ ಇರೋವಂಥ ಒಂದು ಗಾರ್ಡನ್ಗೆ ವಿಸಿಟ್ ಮಾಡಿದ್ವಿ. ನೋಡಿ, ಸಂಡೇ ಆಗಿದ್ದರಿಂದ ನಾವು ರಂಗೋಲಿ ಗಾರ್ಡನ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಎಂಟ್ರೆನ್ಸಲ್ಲೇನೆ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಹಿಂಗೆ ಎಂಟ್ರೆನ್ಸ್ ಬರ್ತಾ ಇದು ಪೈಜೋಳದ್ದು ಗಿಡ ನೋಡಿದ್ವಿ. ಸುಮಾರು ವರ್ಷಗಳಾಗಿತ್ತು. ಅದಕ್ಕೆ ಅದೊಂದು ಫೋಟೋವನ್ನು ತೊಗೊಂಡ್ವಿ. ಹಂಗೇನೆ ಬರ್ತಾ ಅಲ್ಲಿ ಗಿಡಗಳು, ಹೂವಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿತ್ತು. ಅಷ್ಟು ಚಿಕ್ಕದಲ್ಲಿ ದಾಸವಾಳ ಹೂವನ್ನು ಕೂಡ ಬಿಟ್ಟಿದೆ. ಚೆಂಡು ಹೂವು, ದಾಸವಾಳ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಕೂಡ ಇದ್ದವು. ಇಲ್ಲಿ ಗಾಂಧೀಜಿ ಚರಕ ಇಟ್ಟಿರೋದು ಅದು ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸುಮಾರು ಜನ ಬಂದಿದ್ದರು. ನೋಡಿ, ಇದು ಒಂಥರ ಶೋಕೇಶ್ ಪ್ಲ್ಯಾಂಟನ್ನೇ. ಇದು ಕೂಡ ಅಷ್ಟೇನೆ. ಇದೇ ರೀತಿಯೇ ನೋಡಿ, ಅಲ್ಲಿ ರೋಡ್ ಕಾಣಿಸ್ತೀಯ, ಅಲ್ಲಿಂದ ಆಚೆ ಪಾರ್ಕಿಂಗ್ ಪ್ಲೇಸ್ ಇದು. ನೋಡಿ, ಇಲ್ಲಿ ಪಾರ್ಕಿಂಗ್ ಎಲ್ಲ ಗಾಡಿ ಎಲ್ಲ ವೆಹಿಕಲ್ ಪಾರ್ಕ್ ಮಾಡಿದ್ದಾರೆ. ಸುಮಾರು ಜನ ಬಂದಿದ್ದರು. ಹಂಗೇನು ಟಿಕೆಟ್ ತೊಗೊಂಡ್ರು. ಟಿಕೆಟು 200 rupees ಪರ್ ಹೆಡ್ಡು. ವೀಕೆಂಡ್ಸಲ್ಲಿ, ವೀಕ್ ಡೇಸಲ್ಲಿ 150 rupees ಇರುತ್ತೆ. ಟಿಕೆಟ್ ತೊಗೊಂಡ್ಬಿಟ್ಟು ಅಲ್ಲಿ ಒಂದು ಕೈಗೊಂದು ಬ್ಯಾಡ್ಜ್ ಹಾಕ್ತಾರೆ. ಅದನ್ನು ಹಾಕ್ಕೊಂಡ್ಬಿಟ್ಟು ಒಳಗಡೆ ಬಂದ್ವಿ. ನಾನು ಅಲ್ಲಿ ಬಂದಿರೋದು ಆಲ್ಮೋಸ್ಟ್ 4 to 5 times ಬಂದಿದ್ದೀನಿ. ನೋಡಿದಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ. ನೋಡಿ, ಎಷ್ಟು ನ್ಯಾಚುರಲ್ಲಾಗಿ ಮಾಡಿದ್ದಾರೆ ಗೊಂಬೆಗಳನ್ನ, ಸ್ಟ್ಯಾಚ್ಯೂನ ಅಂತಂದರೆ ಅದು ಸ್ಟ್ಯಾಚ್ಯೂ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಅಲ್ಲಿ ಏನು ನಾಟಿ ವೈದ್ಯ ಇದು. ಅವರೇನು ಬ್ಯಾಂಡೇಜ್ ಏನೋ ಕಟ್ತಾಯಿದ್ರೆ. ಇಲ್ಲೂ ಕಿರಾಣಿ ಅಂಗಡಿ, ಹಿಂದಿನ ಕಾಲದಲ್ಲಿ ಕಿರಾಣಿ ಅಂಗಡಿ ಯಾವ ರೀತಿ ಇರುತ್ತೆ ಅದನ್ನು ತೋರಿಸಿದ್ದಾರೆ. ಅಲ್ಲಿ ಶಿಂಪಿಗೆರೆ ಮನೆ ಅಂತ ಹೇಳ್ಬಿಟ್ಟು, ಶಿಂಪಿಗೆರೆ ಅಂತಂದರೆ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಟೈಲರ್ ಮನೆ ಶಿಂಪಿಗೆರೆ ಮನೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸುಮಾರು ಸಲ ಹೋಗಿನ, ಆದರೂ ನೋಡಿಲ್ಲ. ಇವಾಗಲೇ ಶಿಂಪಿಗೆರೆ ಮನೆ ಅಂತಂದರೆ ಟೈಲರ್ ಮನೆ ಅಂತ ಹೇಳ್ಬಿಟ್ಟು ಗೊಂಬೆಗಳನ್ನೋದು ತುಂಬ ಚೆನ್ನಾಗಿದೆ. ಗೋಲ್ಡ್ ಸ್ಮಿತ್ ಹೌಸು. ನೋಡಿ, ಅವರೇನು ಓದ್ತಾಯಿದ್ರು. ಇದು ಬ್ರಾಹ್ಮಣಸ್ ಹೌಸ್. ಇದು ಮೈಸೂರು ಭಾಗದಲ್ಲಿ ಬರುವ ಬ್ರಾಹ್ಮಣರ ಮನೆ ಇದು. ಅವರು ಏನು ಬೋಧನೆ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಬಂದರೆ ನಾವು ಚಿಕ್ಕವರಿದ್ದಾಗ ಈ ಥರ ಹಗ್ಗ ಇಟ್ಕೊಂಡು ಆಟಾಡಿದ್ದು, ಕೈ ಇಟ್ಕೊಂಡು ಆಟಾಡಿದ್ದು ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಒಂದು ಮಡಿಕೇರಿ ಸ್ಟೈಲಲ್ಲಿರೋ ಮನೆ, ಮಡಿಕೇರಿ ಭಾಗದಲ್ಲಿ ಬರೋ ಅಂಥ ಮನೆ. ಇಲ್ಲಿ ನೋಡಿ, ಇದೊಂದು ಬಿಲ್ಪತ್ರೆ ಮರ ಕಾಣಿಸ್ತಿದೆ. ಸುಮಾರು ವರ್ಷಗಳಾಯಿತು ಬಿಲ್ಪತ್ರೆ ಮರ ನೋಡಿ. ನಾವು ಊರಲ್ಲಾದರೆ ನೋಡ್ತೀವಿ, ಇಲ್ಲಿ ಯಾವುದೇ ರೀತಿ ಮರ ನೋಡೋದಕ್ಕಾಗಲ್ಲ. ಮತ್ತು ಇಲ್ಲಿ ನೋಡಿ, ಇದು ಶಾನ್ಭೋಗ್ರ ಮನೆ. ಅವರೇನು ಲೆಕ್ಕ ಬರೀತಾ ಇದ್ದಾರೆ. ಇಲ್ಲೊಂದು 3-4 ಜನ ನಿಂತ್ಕೊಂಡು ಇದೊಂದು ಸ್ಟ್ಯಾಚ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ದೇವ್ರ ಫೋಟೋಗಳೆಲ್ಲ ಹಾಕಿದ್ದಾರೆ. ಎತ್ತಿನ ಗಾಡಿ ನೋಡಿ, ಹಸುಗಳೆಲ್ಲ ಎಷ್ಟು ನ್ಯಾಚುರಲ್ಲಾಗಿ ಮಾಡಿದ್ದಾರೆ. ಇದು ಎತ್ತಿನ ಗಾಡಿ, ಇದು ಚಕ್ರದ ಎತ್ತಿನ ಗಾಡಿ. ತುಂಬ ಚೆನ್ನಾಗಿದೆ. ಇದು ಗೌಡರ ಮನೆ ಯಾವ ರೀತಿ ಇರುತ್ತಾ ಅದು ಎಂಟ್ರೆನ್ಸ್ ಇದು. ನೋಡಿ, ಅಲ್ಲಿ ಚಿನ್ನಿ ದಾಂಡು ಆಡ್ತಾ ಇದ್ದಾರೆ ಮಕ್ಕಳು. ನೋಡಿ, ಎತ್ತಿನ ಗಾಡಿ ಮೇಲೆ ಮಕ್ಕಳು ಕೂಡ ಕೂತ್ಕೊಂಡು ಆಟ ಆಡ್ತಿರೋದು. ಮತ್ತು ಇಲ್ಲಿ ಹಸುಗಳು. ಇದು ಮನೆ ಇಂಟೀರಿಯರ್ಸ್. ಇವಾಗ ನೋಡಿದ್ರೆ ಇಂಟೀರಿಯರ್ಸ್ ಅಂತ ಹೇಳ್ಬಿಟ್ಟು ಆವಾಗಲೇ ಎಷ್ಟು ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ನಾಯಿ ಕೂಡ, ಇಲ್ಲೇನೋ ಕಲ್ಲಾಟನೋ ಏನೋ ಚೌಕಾಬಾರನೋ ಏನೋ ಆಟ ಆಡ್ತಾಯಿದ್ದಾರೆ. ಸುಮಾರು ಜನಗಳು ಬಂದಿದ್ದವರೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ನಮ್ಮ ಜೀವನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ. ಇದು ಧಾರವಾಡದಲ್ಲಿರೋ ಹೌಸು. ಧಾರವಾಡ ಶೈಲಿಯಲ್ಲಿ ಬರ್ತಾಯಿದ್ದಾರೆ ಅಂತ ಮನೆಯಲ್ಲಿ ಒಳಗಡೆ ರೊಟ್ಟಿ ಕೊಡ್ತಾಯಿದ್ದಾರೆ. ಇಲ್ಲಿ ಒಬ್ಬ ಅಜ್ಜಿ ಅಥವಾ ಮೊಮ್ಮಗನಿಗೆ ಹಾಲು ಏನೋ ಕುಡಿಸ್ತಾ ಇದ್ದಾರೆ. ಇಲ್ಲಿ ಒಂದು ತಾಯಿನ ತೊಟ್ಟಲಿಗೆ ಮಗು ಹಾಕ್ತಿದೆ. ನೋಡಿ, ಅಲ್ಲಿ ಬೀಸೋ ಕಲ್ಲಿದೆ. ಮಕ್ಕಳು ಗುಲಾಬಿ ಎಲ್ಲ ಹೊಲ್ದಿದ್ದಾರೆ. ಆ ಟೋಪಿ ನೋಡಿ ಎಷ್ಟು ನ್ಯಾಚುರಲ್ಲಾಗಿ ಹೊಲ್ದಿದ್ದಾರೆ. ಸುಮಾರು ಜನ ಬಂದಿದ್ದರು. ಹಸುಗಳು ಕೂಡ ಅಷ್ಟೇ. ಈ ಥರ ಎಲ್ಲ ನಮ್ಮ ಅಜ್ಜಿ ನಮ್ಮ ಮಾವನಲ್ಲಿ ನೋಡಿದ್ವಿ. ಇವಾಗಂತೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ. ನಮ್ಮ ಅಜ್ಜಿಯವ್ರ ಮನೆಯಲ್ಲೂ ಕೂಡ ಇದು ಇಲ್ಲ. ನಾವೆಲ್ಲೂ ಕೂಡ ರಿಯಲ್ ಇಲ್ಲ ನಮ್ಮದು. ಅಲ್ಲಿ ಸೀರೆಗಳೆಲ್ಲ ಕಾಟನ್ ಸಾರಿ, ಮರಗಳು ನೋಡಿ,
ಹಸು ಕರ, ಅಲ್ಲಿ ನೋಡಿ ಹಸುಗಳು, ಅದು ಒಂದು ಜಾತಿ ಹಸು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಒಳಗಡೆ ತೊಟ್ಟಿ ಮನೆ. ಇಲ್ಲಿ ಹಸುಗಳು ನೋಡಿ, ಇದು ಒಂಥರ ಹಸು ಮತ್ತು ಕರು ಎರಡನ್ನೂ ಹುಲ್ಲು ತಿಂತಾಯಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಒಂದ್ಸಲ ನೀವು ವಿಸಿಟ್ ಮಾಡಿ. ಬೆಂಗಳೂರಲ್ಲಿರೋರು ಖಂಡಿತ ವಿಸಿಟ್ ಮಾಡಲೇಬೇಕು ಅಂಥ ಪ್ಲೇಸು. ನೀವು ಯಾವುದನ್ನು ಬಾಲ್ಯದಲ್ಲಿ ಮಿಸ್ ಮಾಡ್ಕೊಂಡಿರ್ತೀರೋ ಅದು ಎಲ್ಲದನ್ನು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ ಒಂದು ತಾಯಿ ಹಾಲು ಕರಿತಾ ಇದ್ದಾರೆ. ಪಕ್ಕದಲ್ಲೇ ಹಾಲನ್ನು ಅಳತೆ ಮಾಡೋದಕ್ಕೆ ಲೀಟ್ರು ಮತ್ತು ಲೋಟ, ಅವಾಗೆಲ್ಲ ಹಾಗೇನೆ ಲೀಟ್ರಲ್ಲೇ ಕರೆದು ಬಿಟ್ಟು ಕೊಡ್ತಾರೆ. ಇವಾಗಿನ ರೀತಿ ಯಾವುದೇ ರೀತಿ ಪ್ಯಾಕೆಟ್ ಏನೂ ಇಲ್ಲ. ಅವಾಗೆಲ್ಲ ಹಾಗೆ ಕರೆದು ಹಾಗೆ ಕೊಡ್ತಿದ್ರು. ಇವಾಗಾದರೆ ಪ್ಯಾಕೆಟ್ಗಳು ಬಂದಿದೆ. ಇಲ್ಲಿ ನೋಡಿ ಅವರು ಬೀಸೋ ಕಲ್ಲಲ್ಲಿ ಏನೋ ಬೀಸ್ತಾ ಇದ್ದಾರೆ. ಇದು ತೊಟ್ಟಿ ಮನೆದಿದ್ದು. ಬೀಸೋ ಕಲ್ಲಲ್ಲಿ ಏನೋ ಬೀಸ್ತಾ ಇದ್ದಾರೆ. ಅಲ್ಲಿ ಸೋರೆ ಇದೆ. ಇವರೇನೋ ಮರದಲ್ಲಿ ಏನೋ ದಾರ ಬೇಂದ್ರೆ ಮತ್ತು ಗಾಂಧೀಜಿ ಫೋಟೋ ಕೂಡ ಹಾಕಿದ್ದಾರೆ. ಮತ್ತು ತೂಗು ಉಯ್ಯಾಲೆ ಕೂಡ ಇದೆ. ಇಲ್ಲಿ ನೋಡಿ ಮಗುಗೆ ಸ್ನಾನ ಮಾಡಿಸಿದ್ದಾರೆ. ಒಂದು ನಾಯಿ ಮರಿನೂ ಕೂಡ ಇದೆ. ಈ ಥರ ಮಗುಗೆ ಸ್ನಾನ ಮಾಡಿಸೋದ್ರಿಂದ ನೀರು ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಕಾಲ ಮೇಲೆ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಸ್ನಾನ ಮಾಡಿಸ್ತಾಯಿದ್ರು. ನೋಡಿ ಮಗುಗೆ ಹೆಣ್ಮಕ್ಳು ಅಷ್ಟೇನೆ. ಅಲ್ಲಿ ಮಗು ನಿಂತ್ಕೊಂಡು ಅವನು ಹೋಮ್ವರ್ಕ್ ಏನೋ ಬರೀತಾ ಇದ್ದಾನೆ. ಹುಡುಗ ಬುಡ್ಡಿ ಇಟ್ಕೊಂಡು ಬರೀತಾ ಇದ್ದಾನೆ. ಇವಾಗ ಬುಡ್ಡಿ ಅಂತಂದರೆ ಏನು ಗೊತ್ತಿರಲ್ಲ ಚಿಕ್ಕ ಮಕ್ಕಳಿಗೆ. ನಮ್ಮಂಥವ್ರಿಗೆ ಬುಡ್ಡಿ ಅಂದರೆ ಏನು ಅಂತ ಮರ್ತೋಗಿರುತ್ತೆ. ಅಲ್ಲಿ ಹುಡುಗಿ ತಲೆ ಬಾಚ್ಕೊತಾ ಇದ್ದೆ. ಇಲ್ಲಿ ಕೂಡ ಏನೋ ಹೋಮ್ವರ್ಕ್ ಏನೋ ಬರೀತಾ ಇದೆ. ಇಲ್ಲಿ ತಾಯಿ ಹಾಲು ಕುಡಿಸ್ತಿದೆ. ಇಲ್ಲಿ ನೋಡಿ ಹೊರಗಡೆ ಬಂದರೆ ಸೌದೆ ಹೊಡಿತಾ ಇದ್ದಾರೆ. ನಾವು ಯಾವುದಾದ್ರೂ ಹಬ್ಬ ಜಾತ್ರೆ ಬಂತು ಅಂತಂದರೆ ಸೌದೆ ಎಲ್ಲ ಹೊಡಿತಾ ಇದ್ದರು. ಇವಾಗ ಯಾವುದೇ ರೀತಿ ಸೌದೆ ಇಲ್ಲ. ಮತ್ತು ಅದು ಎಣ್ಣೆ ಗಾಣದ ಮನೆ ಇದು ಬಂದುಬಿಟ್ಟು ಒಂದು ಪೋಸ್ಟ್ ಮ್ಯಾನು ಏನೋ ಪೋಸ್ಟ್ ಕೊಡೋದಕ್ಕೆ ಬಂದಿದ್ದಾನೆ. ಅಲ್ಲಿ ಒಂದು ತಾಯಿ ಮಗು ಊಟ ತಿನ್ನಿಸ್ತಿದ್ದಾರೆ. ಅಲ್ಲಿ ಒಳಗಡೆ ಶಾವಿಗೆ ಒತ್ತುತ್ತಿದ್ದಾರೆ. ಮತ್ತು ಇದು ಮಗು ನೋಡಿ ಎಷ್ಟು ಮಗು ಅಂದರೆ ಇದು ನಾನು ನಿಜ ಮಗುನೇ ಅಂದ್ಕೊಂಡ್ಬಿಟ್ಟಿದ್ದೆ ಫಸ್ಟು. ಇಲ್ಲಿ ಇದು ಕುರುಬರ ಮನೆ. ಇದು ಬಂದುಬಿಟ್ಟು ಇದೇನೋ ಬಟ್ಟೆ ಒಗಿತಾ ಇದ್ದಾರೆ ಇಲ್ಲಿ. ಮತ್ತು ನೋಡಿ ಅಲ್ಲಿ ಸಗಣಿ ಕುರುಳಿಟ್ಟಿದ್ದಾರೆ. ಇದು ಕೂಡ ಕುರುಬರ ಹೌಸಿಂದೆ ಅದು. ಇಲ್ಲಿ ನೋಡಿ ಖಾರ ರುಬ್ತಾ ಇದ್ದಾರೆ. ಅಲ್ಲಿ ತಾಯಿ ಎದೆ ಹಾಲು ಕುಡಿಸ್ತಾ ಇದ್ದಾರೆ. ಇದು ಅಗಸರ ಮನೆ. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಐರನ್ ಮಾಡ್ತಾ ಇರೋದು. ಇಲ್ಲಿ ಪಕ್ಕದಲ್ಲೇ ಕತ್ತೆ ಮೇಲೆ ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನು ವಾಶ್ ಮಾಡೋಕ್ಕೆ ತಗೊಂಡು ಹೋಗ್ತಾ ಇರೋದು ದೃಶ್ಯ ಇದು ನೋಡಿ. ಇದು ಆಟಿಕೆಯರ ಮನೆ ನೋಡಿ. ಟಾಯ್ ಮೇಕರ್ಸ್ ಹೌಸ್ ಅಂತ ಹೇಳ್ತಾರೆ ಇದನ್ನು. ಗೊಂಬೆಗಳನ್ನೆಲ್ಲ ಮನೆಯಲ್ಲೇ ಮಾಡ್ತಾಯಿದ್ರು. ಇದು ಬಂದುಬಿಟ್ಟು ಕುರಿ ಮೇಕೆಗಳು ಪಕ್ಕದಲ್ಲಿದೆ. ನೋಡೋಕ್ಕೇ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ. ಇದು ಬಂದುಬಿಟ್ಟು ಏನಾದರೂ ಡ್ಯಾಮೇಜ್ ಆಗಿದರೆ ಪಾತ್ರೆ ಅದನ್ನು ಸರಿ ಮಾಡ್ಕೊಳೋದಕ್ಕೆ ಅದಕ್ಕೇನು ಕುಲಾಯಿರ ಮನೆಯೋ ಏನೋ ಹೇಳ್ತಾರೆ. ಇದಕ್ಕೆ ಕುಲಾಯಿರ ಮನೆ ಅಂತ ಹೇಳ್ತಾರೆ. ಇಲ್ಲಿ ಕ್ಷೌರ ಮಾಡ್ತಾಯಿದ್ದಾರೆ ನೋಡಿ. ಈ ಕಡೆ ಬಂದರೆ ಬಳೆಗಾರರ ಮನೆ, ಆ ಕಡೆ ಶಿಲ್ಪಿಗನ ಮನೆ ಇದೆ. ಅಲ್ಲಿ ಇದು ಬಳೆಗಾರ ಹೌಸು. ನೋಡಿ ಕ್ಷೌರ ಮಾಡ್ತಾಯಿದ್ದಾರೆ. ಇಲ್ಲಿ ತಾತ ಹಿಂದಿನ ಕಾಲದಲ್ಲಿ ಗಾಂಜಾ ಅಂತ ಅದನ್ನೆಲ್ಲ ಮಾಡ್ತಾಯಿದ್ರು. ಇದು ಇವಾಗಲ್ಲಿ ಗಾಂಜಾ ಅನ್ನೋದನ್ನ ಬ್ಯಾನ್ ಮಾಡಿದ್ದಾರೆ ನೋಡಿ. ಕೊಡಗು ಹೌಸು. ರಶ್ಮಿಕಾ ಮಂದಣ್ಣ ಇದ್ದಾಳಲ್ಲ, ಅವ್ರ ಕಡೆ ಯಾವ ರೀತಿ ಇರ್ತಾರೆ ಅಂತೇಳ್ಬಿಟ್ಟು ಇದನ್ನು ಕೂಡ ದೃಶ್ಯಾವಳಿಗಳನ್ನ ತೋರಿಸಿದ್ದಾರೆ ನೋಡಿ. ಯಾವ ರೀತಿ ಸೀರೆ, ಯಾವ ರೀತಿ ಉಡುಪುಗಳು ಧರಿಸ್ತಾರೆ ಅಂತೇಳ್ಬಿಟ್ಟು. ಇಲ್ಲಿ ಕೂಡ ಅಷ್ಟೇ ಬಟ್ಟೆಯಲ್ಲಿ ಏನೋ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದು ನಮ್ಮ ತಾತನ ಹತ್ರ ಆ ಥರ ಚೀಲ ಇತ್ತು. ಏನಾದರೂ ತರಬೇಕು ಅಂದರೆ ಆ ಥರ ಚೀಲದಲ್ಲೇ ತರ್ತಾಯಿದ್ವಿ. ಇದು ಸಾಲಿಗುಡಿ ಸ್ಕೂಲ್ ಅಂತ ಹೇಳ್ತಾರಲ್ಲ ಅವಾಗ ಗ್ರಾಮೀಣ ಸಾಲಿಗುಡಿ ಅಂತೇಳ್ಬಿಟ್ಟು. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ 2 ಜಡೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ. ನಾವು ಇದನ್ನೆಲ್ಲ ಬಾಲ್ಯ ಎಲ್ಲ ಇದನ್ನೆಲ್ಲ ಫೀಲ್ ಮಾಡಿ ಬಂದಿದ್ದೀವಿ, ಆದರೆ ತುಂಬ ಮಿಸ್ ಮಾಡ್ಕೊಳ್ತಾಯಿದ್ದೀವಿ. ಇದು ಬಂದುಬಿಟ್ಟು ಪಂಚಾಯತಿ ಕಟ್ಟೆ. ಹಳ್ಳಿಲಿ ಇರುತ್ತಲ್ಲ ಅದು ಪಂಚಾಯತಿ ಕಟ್ಟೆ. ಅಲ್ಲಿ ಮಕ್ಕಳು ಏನೋ ಆಟ ಆಡ್ತಿದ್ದಾರೆ. ಇಲ್ಲಿ ಬಾವಿಲಿ ನೀರು ಸೇದ್ತಾ ಇದ್ದಾರೆ ನೋಡಿ. ನಮ್ಮೂರಲ್ಲೂ ಕೂಡ ಬಾವಿ ಇದೆ. ನಮ್ಮನೆ ಮುಂದೆನೇ ಇದೆ ಬಾವಿ. ನಮಗೂ ಬಾವಿಲಿ ನೀರು ತೆಗೆದು ಅದರಲ್ಲಿ ತಂದಿರೋದೆಲ್ಲ ನೆನಪಿದೆ. ಅವೆಲ್ಲ ನೆನಪುಗಳು ಮಾತ್ರನೇ. ಇವಾಗ ಅದನ್ನೆಲ್ಲ ಅನುಭವಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಬಂದುಬಿಟ್ರೆ ನೋಡಿ ನಾವು ಈ ಥರ ಇದ್ವಲ್ಲ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಬೋದು ಅಷ್ಟೇನೆ.
ಸುಮಾರು ಜನ ಬಂದಿದ್ರು ಇಲ್ಲಿ. ಅಲ್ಲಲ್ಲಿ ಸೆಕ್ಯೂರಿಟಿಗಳು ಕೂಡ ಇದ್ದಾರೆ. ಈ ಕಡೆ ಸ್ವಲ್ಪ ಹಿಂಗೆ ಹೋದರೆ ಅಲ್ಲಿ ವಾಶ್ರೂಮ್ ಕೂಡ ಇದೆ. ಅಲ್ಲಿ ಎಷ್ಟು ಆ ಕುಂಟನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಆ ಕಡೆ ಗಂಡು ಮಕ್ಕಳು ನೀರು ಸೇದ್ತಾಯಿದ್ರು, ಇಲ್ಲಿ ಹೆಣ್ಮಕ್ಳು ಸೇದ್ತಾ ಇದ್ದಾರೆ ನೋಡಿ. ಒಂದು ಹುಡುಗ ಕೋಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಬಿಂದಿಗೆಯಲ್ಲಿ ನೀರು ಹೊತ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಪಕ್ಕದಲ್ಲಿ ಪಾರ್ಕು, ರಾಚೇನಹಳ್ಳಿ ಪಾರ್ಕ್ ಕೂಡ ಪಕ್ಕದಲ್ಲಿ, ಅದು ಕೂಡ ದೊಡ್ಡ ಪಾರ್ಕು. ಈ ವಿಡಿಯೋದಲ್ಲಿ ಲೆಂತಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಸೌದೆ ಹೊರ ಕಟ್ಕೊಂಡ್ಬಿಟ್ಟು ಸೌದೆ ತಗೊಂಡೋಗ್ತೀವಿ. ಅಲ್ಲಿ ಲಗೋರಿ ಆಟ ಆಡ್ತಾಯಿದ್ದಾರೆ ಮಕ್ಕಳು. ಇವಾಗಿನ ಕಾಲದಲ್ಲಿ ಲಗೋರಿ ಅಂತಂದರೆ ಯಾರಿಗೂ ಗೊತ್ತಿರಲ್ಲ. ನಾವೆಲ್ಲ ಇದನ್ನು ಫೀಲ್ ಮಾಡಿದ್ದೀವಿ, ಇದನ್ನೆಲ್ಲ ಅನುಭವಿಸಿದ್ರೆ ನಾವೇ ಅದೃಷ್ಟವಂತರು. ಇಲ್ಲಿ ಏನೋ ಮಾಡ್ತಾಯಿದ್ದಾರೆ ಇವರು. ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿಲ್ಲ ಅದು ಏನು ಹೌಸ್ ಅಂತೇಳ್ಬಿಟ್ಟು. ಚಮ್ಮಾರರ ಮನೆ ಅನಿಸುತ್ತೆ ಮೋಸ್ಟ್ಲಿ ಅದು ನೋಡಿ. ಲಂಬಾಣಿಯವರು ಇದೆ, ಇದು ಲಂಬಾಣಿಯವರ ವೇಷಭೂಷಣ ಇದು. ಮತ್ತು ಸಗಣಿ ಕೂಡಲು ಹೆಂಗೆ ಮಾಡಿದ್ದಾರೆ ನೋಡಿ. ಈ ಕಡೆ ಬಂದರೆ ಲಂಬಾಣಿ ಹೌಸು. ನಾಯಿಗಳ್ನಂತೂ ಅದು ರಿಯಲ್ ಆಗೇ ಇದೆ ನಾಯಿ ಅನ್ನೋ ಫೀಲ್ ಕೊಡುತ್ತೆ ನೋಡಿ. ಮತ್ತು ಇದು ಸುಣ್ಣಗಾರ ಹೌಸು. ಇಲ್ಲಿ ಸುಣ್ಣ ಎಲ್ಲೊಬ್ರು ಕ್ಲೀನ್ ಮಾಡ್ತಿದ್ದಾರೆ, ಮತ್ತು ಒಬ್ಬರು ಸುಣ್ಣದ ಕಲ್ಲನ್ನ ಕಾಯಿಸ್ತಾ ಇದ್ದಾರೆ ನೋಡಿ. ಗ್ರಾಮೀಣ ಭಾಗದಲ್ಲಿ ಬರುವ ಸುಣ್ಣಗಾರರ ಮನೆ. ಇದು ಬಂದುಬಿಟ್ಟು ಚಮ್ಮಾರ ಮನೆ, ಅಥವಾ ಚಪ್ಪಲಿ ಅದನ್ನೆಲ್ಲ ಸ್ಟಿಚ್ ಮಾಡ್ತಾರಲ್ಲ, ಚಪ್ಪಲಿ ಮಾಡೋದು ಅಥವಾ ಚಪ್ಪಲಿ ಹೊಲಿಯೋದು, ಅವ್ರ ಮನೆ ಇದು. ಕೋಳಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ಕೋಳಿನೂ ಕೂಡ ಎಷ್ಟು ರಿಯಲ್ ಆಗಿದೆ. ಇದು ಬಂದುಬಿಟ್ಟು ಲಂಬಾಣಿ ಹೌಸು. ಅವರ ವೇಷಭೂಷಣ, ಅವರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ನೋಟ್ ಥರ ಬರೆದು ಹಾಕಿದ್ದಾರೆ. ಇವಾಗ ನಾವು ಬಂದುಬಿಟ್ಟು ಪಾರಂಪರಿಕವಾಗಿ ಬೇಸಾಯ ಪದ್ಧತಿ ಯಾವ್ದು ರೀತಿ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಂದಿ ಮರಿಗಳು, ಮತ್ತು ಅಲ್ಲಿ ಕಾಗೆ ಅಲ್ಲೆಲ್ಲ ಕೂತಿದೆ, ನಾಯಿ ಎಲ್ಲ ನೋಡಿ. ಕಾಗೆನ ನಿಜ ಅಂದ್ಕೊಂಡ್ಬಿಟ್ಟೆ ಫಸ್ಟಿಗೆ ನೋಡಿದ ತಕ್ಷಣ. ಪಾರಂಪರಿಕ ಬೇಸಾಯ ಟ್ರೆಡಿಷ್ನಲ್ ಫಾರ್ಮಿಂಗ್ ಸಿಸ್ಟಮ್ ಯಾವ ರೀತಿ ಇದು ನೋಡಿ. ಇದು ಗಂಧದ ಮರ. ಇದು ಟ್ರೆಡಿಷ್ನಲ್ ಫಾರ್ಮಿಂಗ್ ಸಿಸ್ಟಮ್ ಯಾವ ರೀತಿ ಇತ್ತು ಹಿಂದಿನ ಕಾಲದಲ್ಲಿ ಅಂತೇಳ್ಬಿಟ್ಟು. ಇವಾಗೆಲ್ಲ ಟ್ಯಾಕ್ಟ್ರ್ ಬಂದುಬಿಟ್ಟು ಎಲ್ಲ ಜನ್ರೇಷನ್ ಫಾಸ್ಟ್ ಆಗಿಬಿಟ್ಟಿದೆ. ಇದು ನೋಡಿ ಸೂರ್ಯಕಾಂತಿ ಹೂವು. ಇಲ್ಲಿ ನಾಯಿಗಳು ಕಿಚ್ಚಾಡ್ತಾ ಇದ್ದಾವೆ. ಫಸ್ಟ್ ತೋರಿಸಿದ್ನಲ್ಲ ಪೈಜೋಳ ಅಥವಾ ಬಿಳಿ ಜೋಳ, ಇದು ಆರ್ಟಿಫಿಷಿಯಲಾಗಿ ಮಾಡಿರೋದು. ಅಲ್ಲಿ ಫಸ್ಟಿಗೆ ನೋಡಿದೆ ಅದು ರಿಯಲ್ ಪೈಜೋಳ. ಅಲ್ಲಿ ನಿಜವಾಗ್ಲೂ ಮಲಗಿತ್ತು. ಅದು ಯಾವುದೇ ರೀತಿ ಸ್ಟ್ಯಾಚ್ಯೂ ಅಲ್ಲ, ನಿಜವಾಗ್ಲೂ ಎತ್ತಿನ ಗಾಡಿ ಮೇಲೆ ಮಲಗಿತ್ತು. ಇಲ್ಲಿ ಮಕ್ಕಳವರು ಇದು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನನಗೂ ಮರೆತೋಗ್ಬಿಟ್ಟಿದೆ. ಇದು ಕಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಎಲ್ಲ ಸುಗ್ಗಿ ಟೈಮಲ್ಲಿ. ಇದು ಎತ್ತಿನ ಗಾಡಿ. ಅವರು ಏನೋ ಸೌದೆನ ಏನೋ ತರ್ತಾ ಇದ್ದಾರೆ. ಬಾತು ಕೋಳಿ ಏನು ಹೇಳ್ತಾರೆ, ಕುಕ್ಕರ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ಕಣ ಮಾಡ್ತಾಯಿಬಿಟ್ಟು ಹಸನ್ನು ಮಾಡ್ತಾ ಇರೋದು. ಇದು ಕಲ್ಲು ಕೂಡ ಇದೆ ನೋಡಿ. ನಮ್ಮೂರಲ್ಲೆಲ್ಲ ಇದೆ ಈ ಥರದ್ದು, ಆದರೆ ಇವಾಗ ಅದನ್ನು ಯಾವುದೇ ರೀತಿ ಯೂಸ್ ಮಾಡಲ್ಲ. ಇದು ಎತ್ತಿನ ಗಾಡಿ. ಇದು ಅಲ್ಲಿ ಇವಾಗ ಸೀಸನ್ ಇದು ಬಿತ್ತುತ್ತಾ ಇದ್ದಾರೆ ನೋಡಿ. ಬಿತ್ತನೆ ಮಾಡ್ತಾ ಇರೋದು ಸೆಡ್ಡೆ ಮತ್ತು ಎತ್ತುಗಳ ಸಹಾಯದಿಂದ ಬಿತ್ತುತ್ತಾರೆ. ಇವಾಗ ಎಲ್ಲ ಟ್ಯಾಕ್ಟ್ರ್ ಬಂದುಬಿಟ್ಟು ಎಲ್ಲ ಮಿಷಿನ್ ಆಗಿಬಿಟ್ಟಿದೆ ನೋಡಿ. ಬಿತ್ತನೆ ಮಾಡೋದನ್ನು ಕೂಡ ತೋರಿಸಿದ್ದಾರೆ. ಇವರು ಕಣ ಮಾಡ್ತಿರೋದು. ಅಲ್ಲಿ ಪಾರಿವಾಳಗಳು ಕಲ್ಲು ಮೇಲೆ ಕೂತಿದ್ದಾರೆ ನೋಡಿ, ರೌಂಡ್ ಗಲ್ ಅಂತ ಹೇಳ್ತಾರೆ. ಮತ್ತು ರಾಶಿಗಳು ಕೂಡ ಹಾಕಿದ್ದಾರೆ. ಅಲ್ಲಿ ಮರದಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ತೂರ್ತಾ ಇದ್ದಾರೆ. ನಾನು ಫಸ್ಟಿಗೆ ಬಂದಾಗ ತುಂಬ ಯಾವುದೇ ರೀತಿ ಹುಲ್ಲೆಲ್ಲ ಇರಲಿಲ್ಲ. ಇವಾಗೆಲ್ಲ ಹುಲ್ಲೆಲ್ಲ ಬೆಳೆದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ. ಅಲ್ಲಿ ಫಾರ್ಮಿಂಗ್ ಮಾಡ್ತಿರೋನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನಮಗೆ. ಸೂರ್ಯಕಾಂತಿ ಹೂವು ಅಂತೂ ಎಷ್ಟು ವರ್ಷಗಳಾಯಿತು ನೋಡಿ. ಆದರೆ ಮೊನ್ನೆ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಲ್ಲಿ ನಮ್ಮೂರ ಹತ್ರ ನೋಡಿದ್ದೆ, ಸುಮಾರು ಹಾಕಿದ್ದಾರೆ. ಇನ್ನು ಹೂವು ಬಂದಿಲ್ಲ, ಎಲ್ಲೋ ಒಂದೊಂದು ಬಂದಿದೆ ಅಷ್ಟೇನೆ. ಮತ್ತು ಒಂದು ಹುಡುಗಿ ಅಲ್ಲಿ ಊಟ ತಗೊಂಡು ಬಿಂದಿಗೆಯಲ್ಲಿ ನೀರು ತಗೊಂಡು ಹೋಗ್ತಿರೋದು ಹೊಲಕ್ಕೆ, ಅದನ್ನು ಹಾಕಿದ್ದಾರೆ. ಮತ್ತು ಅಲ್ಲಿ ಹಿಂದೆ ಹಸುಗಳು ಮತ್ತು ಎಮ್ಮೆಗಳು ಬೇಯಿಸ್ತಾ ಇದ್ದಾರೆ ನೋಡಿ. ಒಂದು ಕೋಲು ಇಟ್ಕೊಂಡು ಹಸು ಮತ್ತು ಇವರು ಏನೋ ಕುಂಟೆನೋ ಏನೋ ಹೊಡಿತಿದ್ದಾರೆ.
ಈ ಥರ ಮಡಲು ಕಟ್ಕೊಂಡ್ಬಿಟ್ಟು ಅದರೊಳಗಡೆ ಗೊಬ್ಬರ ಅಥವಾ ಬೀಜ ಹಾಕ್ಕೊಂಡ್ಬಿಟ್ಟು ಬಿತ್ತನೆ ಮಾಡ್ತಾರೆ. ಇಲ್ಲಿ ಕೂತ್ಕೊಳ್ಳೋಕೆ ಅಲ್ಲಲ್ಲಿ ಚೇರ್ಗಳು ಕೂಡ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಹೋಗಿದ್ದು ಬಿಗ್ ಬಾಸ್ ಮುಗಿದಾದ್ಮೇಲೆ ಹೋಗಿದ್ವಿ. ಆವಾಗ ನಾವು ಹೋಗಿ ನೆಕ್ಸ್ಟ್ ಡೇ ಅವರು ಇಶಾನಿ ಮತ್ತು ಮೈಕಲ್ ಅವರು ಕೂಡ ಸಂಕ್ರಾಂತಿ ಏನೋ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಬಂದಿದ್ದರು. ನಾವು ಹೋಗಿದ್ದು ಲಾಸ್ಟ್ ಜನವರಿ ಮಂತಲ್ಲಿ, ಸುಮಾರು ಒಂದು 7 ಮಂತ್ ಆಯಿತು. ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಮತ್ತೆ ಹೋಗಿ ಮತ್ತಿನ್ನೂ ಒಂದು ಸ್ವಲ್ಪ ವೀಡಿಯೋ ತಗೊಂಬಂದ್ವಿ. ಆವಾಗ ಅಷ್ಟೊಂದು ಚೆನ್ನಾಗಿ ವೀಡಿಯೋ ಮಾಡಿರಲಿಲ್ಲ. ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲನೂ ಕೂಡ ಕ್ಲಿಯರಾಗಿ ವೀಡಿಯೋ ಮಾಡಿದ್ದೀನಿ. ನೋಡಿ ಅಲ್ಲಿ ಎತ್ತಿನ ಗಾಡಿ, ಎತ್ತುಗಳು ಮತ್ತು ಕೊಕ್ಕರೆಗಳು, ಎಮ್ಮೆಗಳು ಇವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಸ್ವಲ್ಪ ಹಿಂಗೆ ಬಂದ್ರೇ ಸಂತೆ. ಇದು ಸಂತೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ತರಕಾರಿಗಳು, ಅಲ್ಲಿ ತೆಂಗಿನಕಾಯಿ, ಸುಲಿದೇ ಇರೋ ತೆಂಗಿನಕಾಯಿ, ಇಲ್ಲಿ ಕೋಸು, ಹೀರೆಕಾಯಿ, ಸೌತೆಕಾಯಿ ಎಲ್ಲ ಇಟ್ಕೊಂಡು ಮಾರ್ತಾಯಿದ್ದಾರೆ. ಅಲ್ಲಿ ನೋಡಿ ಬಾಳೆಗೊನೆ ಎಲ್ಲ ಹೊತ್ಕೊಂಡಿದ್ದಾರೆ. ಇಲ್ಲಿ ಏನೋ ಬದನೆಕಾಯಿ ಅನಿಸುತ್ತೆ, ಮೋಸ್ಟ್ಲಿ ಬದನೆಕಾಯಿ, ಟೊಮೆಟೊ. ಸಂತೆ ಅಂತಂದರೆ ಎಲ್ಲದನ್ನು ಕೂಡ ಇರುತ್ತೆ ನೋಡಿ. ಇದು ಈರುಳ್ಳಿನೂ ಕೂಡ ಎಷ್ಟು ಚೆನ್ನಾಗಿ, ಈರುಳ್ಳಿನೇ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಸಣ್ಣ ಕಿರಾಣಿ ಅಂಗಡಿ ಅನಿಸುತ್ತೆ. ಕಿರಾಣಿ ಅಂಗಡಿನೇ ಸಂತೆಯಲ್ಲೂ ಕೂಡ ಇಟ್ಕೊತಾರಲ್ಲ, ಅದು ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಂತೆಗೆ ಹೋಗೋದೇ ಖುಷಿ ಇರ್ತಿತ್ತವ. ನಾವು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಂತೆಗೆ ಹೋಗ್ಬೇಕು ಅಂತಂದರೆ ಖುಷಿ. ಇಲ್ಲಿ ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಕೂಡ ಸಂತೆಯಲ್ಲೇ ಮಾರ್ತಾಯಿದ್ರು ನೋಡಿ. ಗ್ರಾಮೀಣ ಭಾಗದಲ್ಲಿ ಬರುವಂಥ ರೈತರ ಸಂತೆ ಅಂತೇಳ್ಬಿಟ್ಟು ಹಾಕಿದ್ದಾರೆ. ಇಲ್ಲಿ ನಿಂಬೆಹಣ್ಣು ವ್ಯಾಪಾರ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ಬೆಣ್ಣೆ ವ್ಯಾಪಾರ ಮಾಡ್ತಾಯಿದ್ದಾರೆ, ಇಲ್ಲಿ ಎಣ್ಣೆ ವ್ಯಾಪಾರ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಕ್ಯಾರೆಟು ಮತ್ತು ಕ್ಯಾಬೇಜು, ಕಾಲಿಫ್ಲವರ್ನ ಅಲ್ಲಿ ಎಲೆನೂ ಮಾರಾಟ ಮಾಡ್ತಿದ್ದಾರೆ ಸಂತೆಯಲ್ಲಿ. ಸುಮಾರು ಜನ ಬಂದಿದ್ದರು ಇವಾಗೆಲ್ಲ ಚೀಲಗಟ್ಟಲೆ ಸಂತೆ ಮಾಡ್ಕೊಂಬರ್ತಿದ್ದೆ. ಇವಾಗ ಒಂದು 1000 ರೂಪಾಯಿ ತಗೊಂಡೋದ್ರೆ ಚೀಲ ಎಲ್ಲ ಒಂದು ಕವರ್ ಕೂಡ ತರೋಕ್ಕಾಗಲ್ಲ, ಅಷ್ಟು ರೇಟಲ್ಲೆಲ್ಲ ವ್ಯತ್ಯಾಸ ಆಗಿದೆ. ಅವಾಗೆಲ್ಲ ಚೆನ್ನಾಗಿತ್ತು. ಅವಾಗೆಲ್ಲ ಆರ್ಗ್ಯಾನಿಕ್ಕಾಗೆಲ್ಲ ತಿಂತಾಯಿದ್ವಿ. ಆದರೆ ಇವಾಗ ಯಾವುದೇ ಎಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಹಾಕಿರೋ ಅಂಥ ಫುಡ್ನೇ ನಾವು ಸೇವನೆ ಮಾಡ್ತಾಯಿದ್ವಿ ನೋಡಿ. ಈ ಥರ ಮುಂಚೆ ಎಲ್ಲ ಬಸವಣ್ಣ ಕರ್ಕೊಂಡ್ಬಿಟ್ಟು ಈ ಥರ ಬರ್ತಾಯಿದ್ರು ಭಿಕ್ಷಾಟನೆಗೆ. ಬಸವಣ್ಣನೆಲ್ಲ ಇದು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ರೆ ಹಸುಗಳ ಸಂತೆ ನೋಡಿ, ಜಾನುವಾರುಗಳ ಸಂತೆ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಜಾನುವಾರುಗಳು ಅದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಸಂತೆ ಇರುತ್ತೆ. ನಮ್ಮೂರಲ್ಲೂ ಮಂಗಳವಾರ, ನಮ್ಮೂರಿಂದ ದೂರ ಒಂದು 30 ಕಿಲೋಮೀಟರ್, ಅಲ್ಲಿ ಮಂಗಳವಾರ ಗುರುವಾರ ಜಾನುವಾರುಗಳ ಸಂತೆ ಆಗುತ್ತೆ ನೋಡಿ. ಅವರು ಏನೋ ಕಾಲಿಗೆ ಅದು ಉಗುರು ಎಲ್ಲ ತೆಗೆದುಬಿಟ್ಟು ಅದಕ್ಕೇನೋ ಪಟ್ಟಿಯನ್ನು ಹಾಕ್ತಾರೆ. ಅದೇನು ಹುಳ ಆಗಬಾರ್ದು ಅಂತೇಳ್ಬಿಟ್ಟು ಹಸುಗಳಿಗೆ. ನಮ್ಮ ಮಾಮ ಅವ್ರ ಮನೆಯಲ್ಲೆಲ್ಲ ಹಾಕ್ಸಿರೋ ನನಗೂ ನೆನಪಿದೆ. ಇಲ್ಲಿ ನಾವೇನಾದರೂ ಪಾಟಲ್ಲಿ ಏನಾದರೂ ಮಾಡ್ತೀವಿ ಅಂತಂದರೆ ಪೋಟ್ರಿ ಮಾಡ್ತೀವಿ ಅಂತಂದರೆ ಇಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಹೋಗಬೇಕು. ಹಿಂಗೆ ಎಂಟ್ರೆನ್ಸ್ ಹೋದರೆ ಇಲ್ಲೆಲ್ಲ ತುಂಬ ಜನ ಅಲ್ಲಿ ಟಾಂಗ, ಕುದುರೆ ಇವೆಲ್ಲ ಇರ್ತವೆ. ಈ ಕಡೆ ಪಕ್ಕದಲ್ಲಿ ರೈಟ್ ಸೈಡ್ ಹೋದರೆ ಊಟದ್ದು ವ್ಯವಸ್ಥೆ ಎಲ್ಲ ಇರುತ್ತೆ ನೋಡಿ. ಎಷ್ಟು ಜನ ಬಂದಿದ್ದರು. ಸಂಡೇ, ಸ್ಯಾಟರ್ಡೇ ಅಥವಾ ಏನಾದರೂ ಸ್ಪೆಷಲ್ ಡೇಸಲ್ಲಿ ತುಂಬ ಅಂದರೆ ತುಂಬ ಜನ ಬರ್ತಾರೆ. ನೋಡಿ ಅಲ್ಲಿ ಊಟದ ವ್ಯವಸ್ಥೆ ನಮಗೆ ಅನ್ಲಿಮಿಟೆಡ್ ಬೇಕು ಅಂದರೆ ನಾರ್ತ್ ಕರ್ನಾಟಕ ಸೈಡು ರೊಟ್ಟಿ ಅಥವಾ ಚಪಾತಿ, ಸ್ವೀಟು ಸುಮಾರು ಅನ್ಲಿಮಿಟೆಡ್ಡು ತುಂಬ ಚೆನ್ನಾಗಿರುತ್ತೆ ಊಟ. ನಾವು ಆ್ಯಕ್ಚುಲಿ ಊಟ ಮಾಡ್ಕೊಂಬಂದಿದ್ವಿ, ಯಾವುದೇ ರೀತಿ ಊಟ ಏನೂ ಮಾಡಲಿಲ್ಲ. ಸ್ವಲ್ಪ ಕಾಫಿ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾತ್ರನೇ ತಿಂದಿದ್ದಾಯಿತು ನೋಡಿ. ಕುದುರೆ ಗಾಡಿಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡಿ, ನಾವು ಫಸ್ಟ್ ಟೈಮ್ ಬಂದಾಗ ಎಲ್ಲದನ್ನು ಇದನ್ನು ಮಾಡಿದ್ವಿ. ಇವಾಗ ಜಸ್ಟ್ ವಿಸಿಟ್ ಮಾಡಿ ನೋಡೋದಕ್ಕಷ್ಟೇ ಹೋಗಿದ್ವಿ. ಇಲ್ಲಿ ನೋಡಿ ಮಣ್ಣಲ್ಲಿ ಪಾಟ್ರಿ ಮೇಕಿಂಗು, ಪಾಟ್ರಿ ಆ್ಯಕ್ಟಿವಿಟಿ ಅಥವಾ ಕುಂಬಾರಿಕೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅದನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಫಸ್ಟು ಟಿಕೆಟ್ ತೊಗೊಂಡ್ಬಿಟ್ಟು ಬರಬೇಕು. ನಾವು ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಇಲ್ಲಿ ಈ ಕಡೆ ಬಂದ್ವಿ, ಇಲ್ಲಿ ನೋಡೋಣ ಅಂತೇಳ್ಬಿಟ್ಟು. ಇಲ್ಲಿ ಪಕ್ಕದಲ್ಲೇ ಫಿಶ್ ಸ್ಪಾ ಆ್ಯಕ್ಟಿವಿಟಿ ಗೇಮ್ಸ್ ಎಲ್ಲ ಇಲ್ಲೇ ಇರೋದು
ನೋಡಿ ಇಲ್ಲಿ ಕೂಡ ಟಿಕೆಟ್ ತೊಗೊಳ್ಬೋದು. ನೋಡಿ ಇಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಇಲ್ಲಿ ಫಿಶ್ ಸ್ಪಾನು ಕೂಡ ಇದೆ, ಫಿಶ್ ಫುಡ್ ಸ್ಪಾ. ಇಲ್ಲಿ ಬಂದುಬಿಟ್ಟು ಚಿಕ್ಕ ಮಕ್ಳಿಗೆ ಆಡೋ ಅಂಥದ್ದು ಎಲ್ಲದು, ಮತ್ತು ಇಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೂ ಕೂಡ ಎಲ್ಲ ರೀತಿಯ ಆಕ್ಸೆಸರೀಸು, ಸೈಕ್ಲಿಂಗು, ನಾವು ಒಂದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದಾಗ ಸೈಕಲಿಂಗು, ಬಾಡಿ ಮಸಾಜಿಂಗು, ರೋಲರ್ ಕೋಸ್ಟರು ಮತ್ತು ಎಲ್ಲದನ್ನು ಕೂಡ ಟ್ರೈ ಮಾಡಿದ್ವಿ. ಇವಾಗ ಸದ್ಯ ಏನು ಟ್ರೈ ಮಾಡಿಲ್ಲ, ಸುಮ್ಮನೆ ಎಲ್ಲ ಜಸ್ಟ್ ವಿಸಿಟ್ ಮಾಡಿದ್ವಿ. ಇಲ್ಲಿ ನೋಡಿ ಎಲ್ಲ ಪಿಂಗಾಣಿ ಅಥವಾ ಅವು ಗ್ಲಾಸ್ಗಳು, ಇಲ್ಲಿ ಕೂಡ ಸುಮಾರು ಆಕ್ಸೆಸರೀಸ್ ಇತ್ತು. ಇಲ್ಲಿ ನೋಡಿ ಅದು ಮ್ಯಾಜಿಕ್ ಟವಲ್ಲು ಮತ್ತು ಬುಕ್ಸ್ಗಳು, ಇಲ್ಲಿ ಆಕ್ಸೆಸರೀಸ್ ಏನು ಇವಾಗೆಲ್ಲ ಟ್ರೆಂಡಿಂಗ್ ಆಗಿದೆಯಲ್ಲ, ಬ್ರೇಸ್ಲೆಟ್, ಬೀಡ್ಸಿಂದು ನೋಡಿ ಇದು, ಮತ್ತು ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಕಲೆಕ್ಷನ್. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಅಂತ ಅಮೌಂಟ್ ಎಲ್ಲ ಕೇಳಿಲ್ಲ, ನಾನು ಏನೂ ಪರ್ಚೇಸ್ ಮಾಡಿಲ್ಲ. ಮಾಡೆಲ್ ಹೆರಿಟೇಜ್ ರಂಗೋಲಿ ಗಾರ್ಡನಲ್ಲಿ ಹಳ್ಳಿ ಅಂಗಡಿ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಬೀಸೋ ಕಲ್ಲು ಅಥವಾ ಏನು ಹೇಳ್ತಾರೆ ಇದನ್ನು, ಒಳಕಲ್ಲು ಅಂತ ಹೇಳ್ತಾರೆ ನೋಡಿ. ಇದು ಕ್ಯಾಸ್ಟ್ ಐರನ್ ಮಾಡಿರೋ ಅಂತ ಹೇಳ್ಬಿಟ್ಟು ತವ, ಅದು ಆಲ್ರೆಡಿ ಸೀಸನಿಂಗ್ ಎಲ್ಲ ಆಗಿದೆ, ರೆಡಿ ಟು ಯೂಸ್ ಮಾಡೋದಕ್ಕೆ ಇದು ಇಟ್ಟಿರೋದು. ನೋಡಿ ಹಳ್ಳಿ ಅಂಗಡಿ ಅಂತ ಹೇಳ್ಬಿಟ್ಟು, ಒಳಗಡೆ ಒಂದು ಹಳ್ಳಿ ಅಂಗಡಿ ಅಂತ ಹೇಳ್ಬಿಟ್ಟು ಇದೆ. ಅಲ್ಲೂ ಕೂಡ ಒಳಗಡೆ ಎಲ್ಲ ರೀತಿಯಾದ ಸ್ನ್ಯಾಕ್ಸು ನೋಡಿ, ನಾರ್ತ್ ಕರ್ನಾಟಕ ಸೈಡಲ್ಲಿ ಮಾಡ್ತಾರಂಥ ರೊಟ್ಟಿ ಪುಡಿಗಳೆಲ್ಲ ಸಿಗ್ತವೆ ಇಲ್ಲಿ. ಮಸಾಲ ಬೂಂದಿ ಮತ್ತು ಇದು ಭತ್ತದ ತೋರಣ, ಮಸಾಲ ಬೂಂದಿ ಮತ್ತು ಚಟ್ನಿ ಪುಡಿಗಳು. ಇಲ್ಲಿ ನೋಡಿ, ಇಲ್ಲಿ ಪಡ್ಡು ತವ ಕೂಡ ಇದೆ. ಸೊ ತುಂಬ ಅಂದರೆ ತುಂಬ ವೆಯ್ಟ್ ಇದೆ, ಎತ್ತಕ್ಕಾಗೋದಿಲ್ಲ. ತುಂಬ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ ಕ್ಯಾಸ್ಟ್ ಐರನ್ ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾನ್ ಸ್ಟಿಕ್ ತವ ಬದಲು ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಬಾಳಿಕೆ ಕೂಡ ಹೆಚ್ಚಾಗಿ ಬರುತ್ತೆ, ಯಾವುದೇ ರೀತಿ ಹಾಳಾಗಲ್ಲ ಬೇಗ. ಆದಷ್ಟು ನಾವು ಈ ಕ್ಯಾಸ್ಟ್ ಐರನ್ನ ಯೂಸ್ ಮಾಡಬೇಕು. ಇದು ಒಳಗಡೆ ಹೋದೆ, ಅಲ್ಲಿ ಸುಮಾರು ಇಲ್ಲಿ ಕುಟಾಣಿ ಮತ್ತು ಆಟಿಕೆಗಳಂತೂ ಸುಮಾರು ಇದೆ ಇಲ್ಲಿ. ಚಿಕ್ಕ ಮಕ್ಕಳು ಆಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಕೂಡ ಆಟಿಕೆಗಳು, ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಆಟಿಕೆಗಳು ಮತ್ತು ದೊಡ್ಡವರಿಗೆ ಏನು ಯೂಸ್ ಮಾಡ್ತಾರೆ ಅದನ್ನೆಲ್ಲದನ್ನು ಕೂಡ ಇಟ್ಟಿದ್ದಾರೆ. ಇದು ಚಿಕ್ಕ ಮಕ್ಕಳದೊಂದು ಪರ್ಸು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ. ಅದನ್ನು ನೋಡಿದೆ. ಆದರೆ ನಮ್ಮ ಮನೇಲಿ ಯಾವುದೇ ರೀತಿ ಚಿಕ್ಕ ಮಕ್ಕಳಿಲ್ಲ, ಇನ್ನೂ ಜನ ತುಂಬ ಅಂದರೆ ತುಂಬ ಚಿಕ್ಕವರು. ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡೋಗ್ತೀನಿ. ನೋಡಿ ಕ್ಯಾಸ್ಟ್ ಐರನ್ನಲ್ಲೂ ಮತ್ತು ಒಳಗಡೆನೂ ಕೂಡ ಸೀಸನಿಂಗ್ ಮಾಡಿರೋ ಪಾಟ್ 1 ಪಾಟು ಅಥವಾ ಕಡಾಯಿ ಎಲ್ಲವನ್ನು ಕೂಡ ಇಟ್ಟಿದ್ದಾರೆ. ಇದು ನೋಡಿ, ಇದು ಆಯಿಲ್, ಇದರೊಳಗಡೆ ಆಯಿಲ್ ಹಾಕ್ಬಿಟ್ಟು ಆಫ್ಟರ್ 9 ಡೇಸ್ ಆದಮೇಲೆ ಯೂಸ್ ಮಾಡಿದ್ರೆ ಏರ್ ಫಾಲು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಸದ್ಯ ಗೊತ್ತಿಲ್ಲ. ಹೊರಗಡೆ ಬಂದು ಇದು ಸೋಪ್ ಎಲ್ಲ ನ್ಯಾಚುರಲಾಗಿ ಅವರೇ ತಯಾರು ಮಾಡಿರೋ, ಇದು ಮಡ್ ಸೋಪ್ ಅಂತೆ. ಯಾವ ರೀತಿ ಮಡ್ಡು ಅಂತಂದರೆ ಉಪ್ಪು ಹತ್ರ ಸಿಗುತ್ತಲ್ಲ, ಆ ಮಡ್ಡಲ್ಲಿ ಮಾಡಿರೋ ಸೋಪ್ ಅಂತ ಹೇಳಿದರು. ಮತ್ತು ಇದು ಬಂದುಬಿಟ್ಟು ಬುಕ್ ಸ್ಟೋರು. ಇವೆಲ್ಲ ಗೇಮ್ಸು, 200 ರೂಪೀಸ್ಗೆ 7 ಗೇಮ್ಸ್ ಕೊಡ್ತಾರೆ. ಅಟ್ಲೀಸ್ಟ್ 10 ಗೇಮ್ಸ್ ಕೊಟ್ಟು ಅಟ್ಲೀಸ್ಟ್ 7 ಗೇಮ್ಸ್ ಆಗಿ 200 ರೂಪೀಸ್ ವಾಪಸ್ ಕೊಟ್ಬಿಟ್ಟು ಒಂದು ಯಾವುದಾದ್ರೂ ರೀತಿ ಡಾಲ್ ಅಥವಾ ಏನಾದರೂ ಕೊಡ್ತಾರೆ. ಮತ್ತು ಈ ಕಡೆ ಹೊರಗಡೆ ಬಂದ್ವಿ, ಅಲ್ಲಿ ರೋಲರ್ ಕೋಸ್ಟರು ಮತ್ತು ಸುಮಾರು ಗೇಮ್ಸ್ ಎಲ್ಲ ಇತ್ತಲ್ಲಿ. ನಾನು ಲಾಸ್ಟ್ ಟೈಮ್ ಬಂದಾಗ ರೋಲರ್ ಕೋಸ್ಟರ್ ಟ್ರೈ ಮಾಡಿದ್ವಿ, ಈ ಸಲ ಜಸ್ಟ್ ವಿಸಿಟ್ ಮಾಡಿದ್ದಷ್ಟೇ. ಚಿಕ್ಕ ಮಕ್ಕಳೆಲ್ಲ ಸೈಕಲ್ಲು ಅಥವಾ ಕಾರು ಎಲ್ಲನೂ ಯೂಸ್ ಮಾಡ್ತಾಯಿದ್ರು. ನೋಡಿ ಮ್ಯಾಜಿಕ್ ಟವಲ್ ಅಂತ ಹೇಳ್ಬಿಟ್ಟು ಆಲ್ ಪರ್ಪಸ್ ಸ್ಪೋರ್ಟ್ಸು, ಬಾತು, ಮೇಕಪ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮ್ಯಾಜಿಕ್ ಟವಲ್ ಅಂತ ಹೇಳಿ. ನೀರನ್ನು ಬೇಗ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ರು. ಅಲ್ಲಿ ಟ್ರಯಲ್ ಕೂಡ ಮಾಡೋದಕ್ಕೆ ಹೊರಗಡೆ ಒಂದು ಟವಲ್ ಕೂಡ ಹಾಕಿದ್ರು. ಮತ್ತು ಇದು ಕೂಡ ಬ್ರೇಸ್ಲೆಟ್ ಥರ ಒಂಥರ ಸಿಲ್ವರ್
ಪಾಲಿಶಿಂಗ್ ಆಕ್ಸೈಡ್ ಜ್ಯುವೆಲರಿ ಅಂತ ಹೇಳಿ ಇವು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಹತ್ರ ಇರೋದ್ರಿಂದ ಯಾವುದನ್ನು ಪರ್ಚೇಸ್ ಮಾಡಿಲ್ಲ. ಇಷ್ಟು ಅಂದರೆ ತುಂಬ ಚೆನ್ನಾಗಿತ್ತು ಆಕ್ಸೆಸರೀಸ್ ಕೂಡ. ಈ ಪಕ್ಕದಲ್ಲೇ ಬಂದರೆ ಇಯರಿಂಗ್ಸು, ಈ ಪಕ್ಕದಲ್ಲೇ ಬಂದುಬಿಟ್ಟು ದುಪ್ಪಟ್ಟ ಮತ್ತು ಯಾವುದೇ ಇದು ಟಾಪ್ಸ್ಗಳೆಲ್ಲ ಹಾಕಿದ್ರು. ಇದು ಕೂಡ ಗೇಮ್ಸ್ ಇಂದ ಇದು ಕೂಡ ನೋಡ್ತಾ ಇದ್ರೆ ನೋಡಿ, ಸುಮಾರು ಜನ ನೋಡ್ತಾ ಇದ್ರು. ಈ ಕಡೆ ಬಂದರೆ ಇನ್ನು ಸ್ವಲ್ಪ ಹೊರಗಡೆ ಬಂದರೆ ಹಳಗುಳಿ ಮನೆಯದ್ದು ಮನೆ ಮತ್ತು ನಾವು ಏನು ಆಟದ್ದು ಚೌಕಬಾರದೆಲ್ಲ ಇಟ್ಟಿದ್ರು. ಹಳಗುಳಿ ಮನೆ ನಾವು ಆಲ್ಮೋಸ್ಟ್ 3rd ಸ್ಟ್ಯಾಂಡರ್ಡ್ ಆಗಿದ್ದಾಗೇನೋ ಅದರಲ್ಲೊಂದು ಲೆಸನ್ ಇತ್ತು ಕನ್ನಡದಲ್ಲಿ ನೋಡಿ. ಕವಡೆಗಳೆಲ್ಲ ಇಟ್ಟಿದ್ದಾರೆ. ಕವಡೆ ಆ್ಯಕ್ಚುಲಿ ನಮ್ಮನೇಲೇ ಇದೆ ಊರಲ್ಲಿ. ನೋಡಿ ಕವಡೆಗಳು ಹಳೆಯ ನಮ್ಮ ಹಿಂಸೆ ಪಕ್ಕದಲ್ಲಿ ಆಟ ಆಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಚಿಕ್ಕ ಮಕ್ಕಳಿಗೆ ಆಡೋದಕ್ಕಾಗಲಿ ದೊಡ್ಡವರಿಗೆ ಆಗಲಿ. ಮತ್ತು ಈ ಕಡೆ ಹಿಂಗೆ ಹೊರಗಡೆ ಬರ್ತಾ ಅಲ್ಲಿ ಮ್ಯಾಜಿಷಿಯನ್ ಮ್ಯಾಜಿಕ್ ಮಾಡೋರಿದ್ದರು. ಇನ್ನೂ ಯಾರೂ ಬಂದಿರಲಿಲ್ಲ, ನಾವು ಸ್ವಲ್ಪ ಕೂತ್ಕೊಂಡ್ವಿ. ಆಮೇಲೆ ಬಂದರೆ ಒಂದು 5-6 ಜನ ಬಂದರೆ ಅವ್ರು ಸ್ಟಾರ್ಟ್ ಮಾಡ್ತಾಯಿದ್ರು. मैडम जी सर देखिए 1 कॉइन है 2 कॉइन हो जाएंगे। कितना कॉइन है? 1 कॉइन। आप देखिए 2 कॉइन हो जाएंगे। चलो 2 कॉइन हो जाए। 1 कॉइन यहाँ पर है, अंदर थोड़ा घंटी बजा देंगे, बांसुरी को घुमा देंगे, 2 कॉइन हो जाएंगे। बोलिए 1 कॉइन है कि 2 कॉइन है? नहीं अभी 1 कॉइन है। पहले कॉइन सर को चेकिंग कराएंगे। आइए सर। ಮ್ಯೂಜಿಷಿಯನ್ದು ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪನೇ ಮಾಡಿದೆ. ಮತ್ತು ಹಿಂಗೆ ಹೊರಗಡೆ ಬರ್ತಾ ಮತ್ತೆ ಇದು ಪೈಚಳ ನೋಡಬೇಕು ಅಂತ ಅನ್ನಿಸ್ತು, ಅದನ್ನು ನೋಡ್ಕೊಂಡ್ಬಿಟ್ಟು ಬಂದಿದ್ದಾಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.